ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ತನಿಷಾ ಬ್ಯುಸಿ ಆಗಿದ್ದಾಳೆ. ಸೋನಿಶಾ ಕನ್ನಡ ವ್ಲಾಗ್ಸ್ ಅಂತ ಕೂಗ್ಬಿಡ್ತಾ ಇರಲಿಲ್ಲ ಅಂದಿದ್ರೆ. ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ, ತನಿಷಾ ಅವ್ರ ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಡೇ ಇದೆ. ತನಿಷಾ ಕೂಡ ಡ್ಯಾನ್ಸಲ್ಲಿದ್ದಾಳೆ. ಯಾವ ಡ್ಯಾನ್ಸ್ ಚಿನ್ನಿ? ಡ್ಯಾನ್ಸ್ ಫುಲ್ ಬರುತ್ತಾ? ಹಾಂ, ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟಿದ್ದಾಳೆ ಗೈಸ್. ಯುಗಾದಿ ಓಕೆ, ಚೆನ್ನಾಗಿ ಮಾಡು. ಓಕೆನಾ? ಚೆನ್ನಾಗಿ ಮಾಡ್ತೀಯಾ? ಫುಲ್ ಕಾನ್ಷಿಯಸ್ ಗೈಸ್. ಅವಳು ಮಾತಾಡಲ್ಲ, ಮೇಕಪ್ ಮಾಡಿಸ್ಕೊಳ್ಳುವಾಗಂತೂ ಮಾತಾಡಲ್ಲ. ಸೊ ಲೈಟಾಗಿ ಮೇಕಪ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಇದೇ ಡ್ರೆಸ್ಸು, ಅವಳು ಏನು ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ, ಇದೇ ಡ್ರೆಸ್ ಕೊಟ್ಟಿರೋದು ಡ್ಯಾನ್ಸ್ಗೆ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಏನೇನೆಲ್ಲ ಹಾಕಬೇಕು, ಬ್ಯಾಂಗಲ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಏನೇನೆಲ್ಲ ಹಾಕಬೇಕು ನೀವೇ ಹಾಕಿ ಅಂತ ಹೇಳಿದ್ದಾರೆ ಆ ಕಾಂಬಿನೇಷನಲ್ಲಿ. ಸೊ ಹಾಗಾಗಿ ಇವಾಗ ಮೇಕಪ್ ಮಾಡ್ತಾ ಇದ್ದೀವಿ. ನಮಗೆ ಮೇಕಪ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇರೋದು ರಾಧಿಕಾ. ಥ್ಯಾಂಕ್ ಯು ರಾಧಿಕಾ. ಸೊ ಸೋಹನ್ ಬರ್ಡೇ ವ್ಲಾಗಲ್ಲಿ ರಾಧಿಕನ್ ನೋಡಿರ್ತೀರ. ಸೊ ಡೆಕೋರೇಷನ್ಗೆಲ್ಲ ರಾಧಿಕಾನೇ ಹೆಲ್ಪ್ ಮಾಡಿದ್ದು. ಇವತ್ತು ಕೂಡ ರಾಧಿಕಾನೇ ಮೇಕಪ್ ಮಾಡ್ತಾ ಇರೋದು. ತನಿಷಾ ರಾಧಿಕಾನ ಮೇಕಪ್ ಆರ್ಟಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ನಾನು ಮೇಕಪ್ ಮಾಡಿದ್ರೆ ಅವ್ಳಿಗೆ ಇಷ್ಟನೇ ಆಗಲ್ಲ. ಕೆಳಗಡೆ ಅಕ್ಕ ಇದ್ದಾರಲ್ಲ ಅವ್ರು ಮಾಡಬೇಕು, ಕೆಳಗಡೆ ಅಕ್ಕ ಇದ್ದಾರಲ್ಲ ಅವ್ರನ್ನ ಕರಿಯ ಅಂತ. ಸೊ ಹಾಗಾಗಿ ರಾಧಿಕಾ ನೀನೇ ಮಾಡಿಕೊಡು ಬಾ, ನಾನು ಮಾಡಿದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ರಾಧಿಕಾನ ಕರೆದಿದ್ದೀನಿ. ಮಾಡ್ತಾ ಇದ್ದಾರೆ. ಸೊ ಏನು ಚಿನಿ, ರೆಡಿ? ಹಾಂ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ನಿಂಗೆ ಇಷ್ಟನಾ? ಹಾಂ, ಅವಳಿಗೆ ತುಂಬ ಇಷ್ಟ ಗೈಸ್ ಡ್ಯಾನ್ಸ್ ಎಲ್ಲ. ಸ್ಟೇಜ್ ಮೇಲೆ ನಮ್ಮ ಅಮ್ಮಂಗೆಲ್ಲ ಕಾಲ್ ಮಾಡಿ ಕರಿತಾ ಇದ್ಲು ನೆನ್ನೆ. ಮಮ್ಮ ನೀನು ಬರಲೇಬೇಕು ಅಂತ. ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಅಡ್ಮಿಟ್ ಮಾಡಿದ್ದಾರೆ. ಹಾಸ್ಪಿಟಲಲ್ಲಿ ಇರಬೇಕು, ಬರೋದಕ್ಕಾಗಲ್ಲ. ಈ ವರ್ಷ ನೀನೇ ಮಾಡ್ಕೊಂಬಿಡು, ವಿಡಿಯೋ ಮಾಡಿ ಕಳಿಸು ಅಂತ ಹೇಳಿದ್ರು. ಅಲ್ಲ ಚಿನ್ನ? ಚೆನ್ನಾಗಿದೆ. ಅದು ನೋಡ್ಕೊತಾ ಇದೆಯಾ? ಐ ಶ್ಯಾಡೋ ಅಪ್ಲೈ ಮಾಡಿರೋದು. ಹಾಯ್ ಗೈಸ್, ನೋಡಿ ಫೈನಲ್ ಲುಕ್ ಹೀಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ತನಿಷಾ. ಇದೇ ಡ್ರೆಸ್ಸು. ಸೊ ಏನು ಹೇಳ್ತೀಯ ಚಿನ್ನಿ? ಚೆನ್ನಾಗಿದ್ಯಾ ಬಿಡು. ಈ ಕಡೆ ನೋಡು, ಗೊಂಬೆ ಥರ ಕಾಣಿಸ್ತಿದ್ಯಾ. ಹಾಂ, ಚನ್ನಪಟ್ಟಣ ಗೊಂಬೆನಾ ನೀನು? ಹಾಂ, ಅಲ್ಲ, ಬೆಂಗಳೂರು ಗೊಂಬೆ. ಸರಿ, ಈ ಕಡೆ ನೋಡು. ಏನು ಹೇಳ್ತೀಯಾ ಹೇಳಿ? ನಾನು ಡ್ಯಾನ್ಸ್ ನೋಡಿ ಹೇಗೆ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಹೇಗೆ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾ ನಾಚ್ಕೊಂಡ್ಬಿಟ್ಲು ಗೈಸ್. ನಾಚಿಕೆ ಆಗ್ತೈತಿ. ಇವತ್ತು ರೆಡಿ ಆಗ್ಬಿಟ್ಟಿದ್ದಾಳೆ ಅಂತ ನಮ್ಮ ತನಿಷಾಗೆ. ಆಗ್ತಿಲ್ವಾ? ಮತ್ತೆ ಆ ಕಡೆಗೆ ಯಾಕೆ ತಿರ್ಕೊಂಡೆ? ಈ ಕಡೆ ತಿರ್ಗು. ನೋಡ್ಕೊಳ್ಳಕ್ಕೆ ಸಾಕಾಗಿಲ್ವಾ ನೋಡ್ಕೊಂಡಿದ್ದ ಅವಾಗಿಂದ? ಕನ್ನಡಿ ನಿನ್ನನ್ ಬಿಡ್ತಾ ಇಲ್ವೋ, ನೀನೇ ಕನ್ನಡಿನ ಬಿಡ್ತಾ ಇಲ್ವೋ? ಒಂದು ಗೊತ್ತಾಗ್ತಿಲ್ಲ ಇವತ್ತು. ಒಳಗಡೆ ಒಂದ್ ತನಿಷಾ, ಆಚೆ ಒಂದ್ ತನಿಷಾ. ಕನ್ನಡಿ ಒಳಗಡೆ ಒಂದ್ ತನಿಷಾ, ಆಚೆ ಒಂದ್ ತನಿಷಾ. ಯಾವ ಯಾವ ತನಿಷಾ ಚೆನ್ನಾಗಿದ್ದಾಳೆ ಇವಾಗ? ಆಚೆ ಇರೋಳು ಚೆನ್ನಾಗಿದ್ದಾಳ, ಕನ್ನಡಿ ಒಳಗಡೆ ಇರೋಳು ಚೆನ್ನಾಗಿದ್ದಾಳ? ಹೇಳ. ಆಚೆ ಇರೋಳ? ಯಾಕೆ ಒಳಗಡೆ ಇರೋಳು ಚೆನ್ನಾಗಿಲ್ವಾ? ಅವಳೇ ಚೆನ್ನಾಗಿ ಕಾಣಿಸ್ತಾಳ ನಮ್ಗೆ. ಬಾ ಹೋಗೋಣ, ಟೈಮ್ ಆಗುತ್ತೆ. ಗೈಸ್ ಇವಾಗ ಟೈಮ್ ಆಗಿದೆ, ಹೊರಡ್ತಾ ಇದೀವಿ. 3:30 ಅಂತ ಹೇಳಿದ್ರು. ಸೊ ಹಾಗಾಗಿ ಆದಷ್ಟು ಬೇಗ ರೆಡಿ ಆಗಿದ್ದೀವಿ. ಇವತ್ತು ನಮ್ ಗೊಂಬೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಗೈಸ್? ಸೂಪರಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಮೇಕಪ್ ಆರ್ಟಿಸ್ಟ್ ಯಾರು ಚಿನ್ನಿ? ಯಾರು ಮೇಕಪ್ ಆರ್ಟಿಸ್ಟ್? ರಾಧಿಕಕ್ಕನಾ? ರಾಧಿಕಕ್ಕನೇ ಮೇಕಪ್ ಮಾಡ್ಬೇಕು. ಸೊ ಇವಾಗ ಹೊರಡ್ತಾ ಇದೀವಿ ನಾವು. ಬನ್ನಿ, ಅಲ್ಲೂ ಕೂಡ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲಲ್ಲಿ ಇದೇ ತರ ವಿಡಿಯೋಸ್ನ ನಾವು ಪೋಸ್ಟ್ ಮಾಡ್ತಿರ್ತೀವಿ. ಇನ್ನು ಫುಲ್ ರೆಡಿ ಆದ್ಮೇಲೆ ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ. ತನಿಷಾದು ಅವಳಿಗೆ ಫೋಟೋಸ್ ಎಲ್ಲ ತಗೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಅವಳೇ ಪೋಸಸ್ ಎಲ್ಲ ಮಾಡ್ತಾಳೆ, ಯಾವ್ಯಾವ ರೀತಿ ಬೇಕು ಅಂತ ಹೇಳಿ.
ಇನ್ನು ಆ್ಯನ್ಯುವಲ್ ಡೇ ಫಂಕ್ಷನ್ನ ಇದೇ ಚೌಲ್ಟ್ರಿನಲ್ಲಿ ಅವರು ಅರೇಂಜ್ ಮಾಡಿದರು. ಈ ಚೌಲ್ಟ್ರಿ ಬಂದು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಒಂದು 15 ಮಿನಿಟ್ಸ್ಗೆಲ್ಲ ರೀಚ್ ಆದ್ವಿ. ನಾನು, ತನಿಷಾ ಹಾಗೆ ಸೋಹನ್ ಬಂದಿದ್ವಿ. ಜೈಗೆ ಏನೋ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ ಆಫೀಸಲ್ಲಿ ಅಂತ ಹೇಳಿ ಅವರು ಬರಲಿಕ್ಕೆ ಆಗಲಿಲ್ಲ. ಸೊ ಓಕೆ ಅಂತ ಹೇಳಿ ನಾನೇ ಕರ್ಕೊಂಡು ಬಂದೆ. ಆಮೇಲೆ ನಮ್ಮಮ್ಮ ಅವ್ರಿಗೆಲ್ಲ ಇನ್ವೈಟ್ ಮಾಡ್ತಾಯಿದ್ಲು ತನಿಷಾ. ಅವರು ಕೂಡ ಈ ವರ್ಷ ಯಾರೂ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರ ಬಂದಿಲ್ಲ. ಇಲ್ಲ ಅಂದಿದ್ರೆ ವರ್ಷ ನಮ್ಮಮ್ಮ ಅಂತೂ ಕಂಪಲ್ಸರಿ ಬರ್ತಾಯಿದ್ರು. ಹಾಗೆ ಇಲ್ಲಿ ಹ್ಯಾಂಡ್ಸ್ಗೆಲ್ಲ ಟ್ಯಾಗ್ನ ಹಾಕ್ತಾಯಿದ್ರು. ಟ್ಯಾಗೆಲ್ಲ ಹಾಕಿಸ್ಕೊಂಡು ತನಿಷನ್ನ ಅವ್ರ ಮ್ಯಾಮ್ ಹತ್ರ ಕಳಿಸಿದ್ವಿ. ನಮಗೆ ಸ್ನ್ಯಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ನಾವು ಕೂಡ ಚೇರ್ಸ್ನೆಲ್ಲ ನೋಡಿದ್ವಿ ಎಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿ. ಹಿಂದೆ ಸೀಟ್ಗಳಲ್ಲಿ ಖಾಲಿ ಇತ್ತು, ಬಟ್ ಹಿಂದೆ ಸೀಟ್ಗಳಲ್ಲಿ ಖಾಲಿ ಇದ್ದು ಕೂತ್ಕೊಂಡ್ರೂ ಕಾಣಿಸಲ್ಲ ಅಂತ ಹೇಳಿ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಕಾರಿಡಾರ್ಸ್ ಇದೆಯಲ್ಲ, ಸೊ ಅಲ್ಲಿ ಹೋಗಿ ಕೂತ್ಕೊಂಡ್ವಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇನ್ನು ಬಂದಿರೋ ಗೆಸ್ಟ್ಸ್ಗೆಲ್ಲ ಸನ್ಮಾನ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಅವರು ಭಾಷಣ ಎಲ್ಲ ಮಾಡಿದ್ರು. ಸೊ ಇದರಲ್ಲಿ ನಾನು ಅದನ್ನು ಹಾಕಿಲ್ಲ, ಅವ್ರು ಏನೇನು ಭಾಷಣ ಮಾಡಿದ್ರು ಅಂತ ಹೇಳಿ, ನಿಮ್ಗಳಿಗೆ ಬೋರ್ ಆಗಿಬಿಡತ್ತೆ ಟೈಮಲ್ಲಿ ಅಂತ ಹೇಳಿ. ಸೊ ಅದಾದಮೇಲೆ ಏನಂತ ಹೇಳಿದ್ರೆ ಅವ್ರ ಸ್ಕೂಲ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಎಲ್ಲ ಹೇಳ್ತಾಯಿದ್ರು. ಸ್ಕೂಲ್ ಯಾವ ರೀತಿಯಾಗಿ ಯಾವ್ಯಾವೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ ಸ್ಕೂಲಲ್ಲಿ ಅಂತ ಹೇಳಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾನು ಅಂದರೆ ಯಾವಾಗ ಅಂತ ಗೊತ್ತಿರಲಿಲ್ವಲ್ಲ, ಸೊ ಇವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದೆ. ಯಾಕೆಂದರೆ ಮಿಕ್ಸಪ್ಪಲ್ಲಿ ಮಾಡ್ತಾಯಿದ್ರು. ಫಸ್ಟ್ LKG, ಅದಾದಮೇಲೆ ಯಾವುದೋ ನೆಕ್ಸ್ಟು 5th ಸ್ಟ್ಯಾಂಡರ್ಡು, ನೆಕ್ಸ್ಟು UKG, ನೆಕ್ಸ್ಟ್ ಯಾವುದೋ 3rd ಸ್ಟ್ಯಾಂಡರ್ಡು, ಅದರಲ್ಲೂ ತುಂಬ ಗ್ರೂಪ್ಸಲ್ಲಿ ಡ್ಯಾನ್ಸ್ನ ಮಾಡಿಸಿದ್ರು. LKGಯಿಂದ ಒಂದು 2-3 ಡ್ಯಾನ್ಸಸ್, ಹಾಗೆ UKGಯಿಂದ ಒಂದು 2-3 ಡ್ಯಾನ್ಸಸ್, ಈ ಥರ ಎಲ್ಲ ಇತ್ತು. ಸೊ ಹಾಗಾಗಿ ನನಗೆ ಪರ್ಟಿಕ್ಯುಲರಾಗಿ ಯಾವಾಗ ಡ್ಯಾನ್ಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ ತನಿಷನ್ ಡ್ಯಾನ್ಸ್ ನೋಡೋದಕ್ಕೋಸ್ಕರ. ಹಾಗೆ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು. ಮಕ್ಳ ಕೈಯಲ್ಲಿ ಸ್ಕಿಟ್ನ ಮಾಡಿಸಿದ್ರು ಫೆಸ್ಟಿವಲ್ ರಿಲೇಟೆಡು. ಯಾವ ಫೆಸ್ಟಿವಲ್ಲು ಏನಕ್ಕೋಸ್ಕರ ಆಚರಿಸ್ತಾರೆ, ಆದರೆ ಹೇಗೆ ಆಚರಿಸ್ತಾರೆ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಮಕ್ಳ ಕೈಯಲ್ಲಿ ಸ್ಕಿಟ್ನ ಮಾಡಿಸ್ಬಿಟ್ಟು ಅದರ ರಿಲೇಟೆಡಾಗಿ ಡ್ಯಾನ್ಸ್ನ ಮಾಡಿಸಿದ್ರು. ಈ ವರ್ಷ ಎಲ್ಲ ಫೆಸ್ಟಿವಲ್ದು ರಿಲೇಟೆಡ್ ಡ್ಯಾನ್ಸಸ್ಸೇ ಇತ್ತು. ಸೊ ತನಿಷನ್ ನೋಡಿ ಕೊನೆಗೂ ನಾನು ವೆಯ್ಟ್ ಮಾಡ್ತಾಯಿದ್ದೆ ತನಿಷನ್ ಡ್ಯಾನ್ಸ್ ಯಾವಾಗ ಬರುತ್ತೆ ಅಂತ. ಇವಾಗ ಬಂದಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ತನಿಷನ್ ಡ್ಯಾನ್ಸ್ ನೋಡಿ. ನಾನು ಎಲ್ಲಿ ಸ್ಟೆಪ್ಸ್ನ ಮರ್ತು ಬಿಡ್ತಾಳೋ ಅಂತ ಅಂದ್ಕೊಂಡಿದ್ದೆ. ಫ್ರಂಟ್ ರೋನಲ್ಲೇ ಇದ್ಲು, ಹಾಗೆ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ಲು, ಹಾಗೆ ಯಾವುದೇ ಸ್ಟೆಪ್ಸ್ ಕೂಡ ಮರ್ತಿರ್ಲಿಲ್ಲ. ಹಾಗಾಗಿ ನೋಡಿದ್ರೆ ನನಗಂತೂ ತುಂಬಾ ಖುಷಿ ಆಯಿತು. ಪೇರೆಂಟ್ಸ್ಗಷ್ಟೇ ಅಲ್ವಾ, ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ನಾನಿಲ್ಲಿ ಮ್ಯೂಸಿಕ್ ಎಲ್ಲ ಏನೂ ಹಾಕಿಲ್ಲ, ಕಾಪಿರೈಟ್ ಇಶ್ಯೂ ಬಂದುಬಿಡುತ್ತೆ ಅಂತ ಹೇಳಿ. ಇದೇ ವಿಡಿಯೋನ ನಾನು ಶಾರ್ಟಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ನೋಡ್ಬೋದು ಯಾವ ಸಾಂಗು ಅಂತ ಹೇಳಿ. ಫುಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತೀನಿ ಶಾರ್ಟ್ಸಲ್ಲಿ. ಇನ್ನು ಎಲ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದ ಮೇಲೆ ಒಂದು ಗ್ರೂಪ್ ಫೋಟೋ ಅಂತ ತೆಗೆದ್ರು. ಸೊ ನೋಡಿ ಎಲ್ಲ ಮಕ್ಕಳು ಕೂಡ ಇಲ್ಲಿದ್ದಾರೆ. ಫ್ರಮ್ ನರ್ಸರಿ ಟು 5th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಮಕ್ಕಳು ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು, ಯಾರ್ಯಾರೆಲ್ಲ ಡ್ಯಾನ್ಸ್ ಮಾಡಿದರು, ಹಾಗೆ ಕೋರಿಯೋಗ್ರಾಫರ್ಸು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಸೊ ಒಂದು ಗ್ರೂಪ್ ಫೋಟೋ ಅಂತ ತೊಗೊಂಡ್ರು. ಅದಾದಮೇಲೆ ಸೊ ಸ್ಟೇಜ್ ಫ್ರೀ ಆಗಿತ್ತು, ಹಾಗಾಗಿ ಸಾಂಗ್ ಹಾಕ್ಬಿಟ್ಟು ಯಾರೆಲ್ಲ ಡ್ಯಾನ್ಸ್ ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು. ಸೊ ಸೋಹನ್ ಕೂಡ ಸ್ಟೇಜ್ ಮೇಲೆ ಹೋಗಿದ್ದ, ಡ್ಯಾನ್ಸ್ ಮಾಡ್ದ. ಸೊ ಅದು ಸ್ಟೇಜ್ ಫಿಯರ್ ಇಲ್ಲ, ಒಂದು ಡ್ಯಾನ್ಸ್ ಮಾಡಿದ್ದಾನೆ, ಕೇಳಿದ ತಕ್ಷಣ ಹೋದ ಅನ್ನೋದು ಒಂದು ದೊಡ್ಡ ಖುಷಿ ನನಗೆ. ಅದಾದಮೇಲೆ ತನಿಷನ್ನ ಪಿಕ್ ಮಾಡೋದಕ್ಕೆ ಅಂತ ಹೋದ್ವಿ. ತನಿಷನ್ನ ಎಲ್ರದ್ದು ಯಾರ್ಯಾರು ಪೇರೆಂಟ್ಸ್ ಬಂದಿದ್ದಾರೆ ಅವ್ರನ್ನೆಲ್ಲ ಹೆಸರು ಕೂಗಿ ಮಕ್ಕಳನ್ನ ಅವ್ರ ಜೊತೆ ಕಳಿಸ್ತಾ ಇದ್ರು. ನಾವು ಕೂಡ ತನಿಷನ್ನ ಕರ್ಕೊಂಡು ಬಂದ್ವಿ. ಸೊ ಹೋಗಬೇಕಾದ್ರೆ ಫುಲ್ ಅದು ಗೇಟಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡ್ತು. ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಹೊರಟ್ರಲ್ವ, ಸೊ ಹಾಗಾಗಿ ವೆಹಿಕಲ್ಸ್ ಎಲ್ಲ ಒಂದೇ ಸಲ ಹೋಗಿದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು. ಸೊ ತನಿಷಾ ನನಗೆ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿ ನೀರು ಕುಡಿತಾ ಇದ್ಲು. ಅಮ್ಮ ಏನಾದರೂ ಕೊಡಿಸಿ ಅಂತ ಹೇಳಿದ್ಲು. ಹಾಗಾಗಿ ನಾವು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಂದಿನಿ ಪಾರ್ಲರ್ಗೆ ಬಂದ್ವಿ. ನೀನು ಕಪ್ಪೆ ತಗೋತೀಯಾ? ಅದಾ ಓಕೆ ಡನ್. ನನ್ಗೊಂದು ಕಪ್ ತಗೋ. ನೀನು ತಗೊಂಡಿದ್ಯಲ್ಲ ಆ ಥರದ್ದು ನನಗೊಂದು ತಗೋ. ಚಿನ್ನಿ ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ, ನೀನು ತಿನ್ನೋದಾಗಿದ್ರೆ ತಗೋ. ತನಿಷಾ ಆಯ್, ನೀನು ಇಟ್ಕೊಂಡಿರೋದ್ರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ, ನೀನು ತಿನ್ನೋ ಹಾಗಿದ್ರೆ ತಗೋ, ಇಲ್ಲ ಅಂದರೆ ಪ್ಲೈನ್ ತಗೋ. ಆಂಟಿ ಅದು ಡ್ರೈ ಫ್ರೂಟ್ಸ್ ಇರೋದು ಮಿಕ್ಸಲ್ಲಿ ಅವ್ರು ತಿನ್ನಲ್ಲ.
ನಾರ್ಮಲ್ ಅಣ್ಣ ತರಾನೇ ತಗೋ ಇಲ್ಲ ಅಂದ್ರೆ ಅದ್ ಬೇಡ್ವಾ ಇನ್ಯಾವ್ದು ಬೇಕು ತಗೋ ಹೋಗಲ್ಲಿ ಯಾವ್ದು ಬೇಕು ಫೋನ್ ತಗೊಂತೀಯಾ ಅಯ್ಯ ಕುಲ್ಫಿ ಕೊಡ್ಲಾ? ಕ್ಯಾಂಡಿ ಕಣೆದು ಕ್ಯಾಂಡಿ ಇಲ್ಲ ಬಿಡಿ, ಕುಲ್ಫಿ. ಕ್ರೀಮೇನಾ ಏನಕ್ಕೆ ತನಿಷ ನಿಂಗೆ ಐಸ್ ಕ್ರೀಮ್ ಕೊಡ್ಸಿರೋದು? ಡ್ಯಾನ್ಸ್ ಮಾಡೋದ್ವಲ್ಲ, ಡ್ಯಾನ್ಸ್ ಮಾಡೋದ್ವಲ್ಲ. ಯಾರು ಡ್ಯಾನ್ಸ್ ಮಾಡಿದ್ದು? ನಾನು ನಿನ್ಗೇನಕ್ಕೆ ನೀನು ಡ್ಯಾನ್ಸ್ ಮಾಡಿದ್ಯಾ? ಮಾಡ್ದೆ. ಏನಂದ್ರೆ ಗೊತ್ತಾ, ಇವನು ತನಿಷಂದೆಲ್ಲ ಡ್ಯಾನ್ಸ್ ಎಲ್ಲ ಎಲ್ರದ್ದು ಮುಗೀತಾ, ಮತ್ತೆ ಮಕ್ಳನ್ನ ಡಿಸ್ಪರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರ. ಆವಾಗ ಸ್ವಲ್ಪ ಹೊತ್ತು ಮ್ಯೂಸಿಕ್ ಹಾಕ್ಬಿಟ್ಟಿದ್ರು, ಒಂದು 5 minutes. ಆವಾಗ ಇವನು ಸ್ಟೇಜ್ ಮೇಲೆ ಕುಂತ ಅದನ್ನ ಹೇಳ್ತಾನೆ. ಹೌದಾ? ಬಿಚ್ಕೊಡು. ಏನ ಅಲ್ಲಿ ಅಕ್ಕಂಗೆ ಕೊಟ್ಟು ನಮ್ದು ಆನ್ಯುವಲ್ ಡೇ ಮುಗ್ದು